ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಆಗಿದೆ. ಕಲ್ಲು ತೂರಾಟದ ಪರಿಣಾಮವಾಗಿ ಇಬ್ಬರಿಗೆ ಗಾಯವಾಗಿದೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಇದ್ದಾರೆ. ಇನ್ನು ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಹಿಂದೂಪರ ಹೋರಾಟಗಾರರು ಪ್ರತಿಭಟನೆಯನ್ನು ಕೂಡ ಮುಂದಾಗಿದ್ದಾರೆ. ಇದರ ನಡುವೆ ನಗರದಾದ್ಯಂತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಈ ಘಟನೆ ನಡೆಯುವುದಕ್ಕೆ ಕಾರಣ ಏನು? ಮಸೀದಿಯ ಬಳಿ ನಿನ್ನೆ ನೈಟ್ ಆಗಿದ್ದೇವು. ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರಾಜ್ಯದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ, ಗಣೇಶನ ಮೆರವಣಿಗೆಯ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗಿಂದಾಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ರಾಜ್ಯ ಸರ್ಕಾರ, ಸಂಘಟನೆಗಳು ಜೊತೆಗೆ ಮಾಧ್ಯಮಗಳು ಎಷ್ಟೋ ಬಾರಿ ಈ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸಿ ಈ ರೀತಿಯ ಘಟನೆಗಳು ರಿಪೀಟ್ ಆಗಬಾರದು ಅಂತ ಹೇಳಿ ಮನವಿಗಳನ್ನ ಮಾಡಿಕೊಂಡ್ರು, ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಇಂತಹ ಘಟನೆಗಳು ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಯಾಕೆ ಪದೇ ಪದೇ ಇಂತಹ ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬರ್ತಾ ಇರುವಂತ ಉತ್ತರ ಮತಾಂಧತೆ. ಎಷ್ಟು ವರ್ಷಗಳ ಕಾಲ ಮತಾಂಧತೆ ಇರಲಿಲ್ವಾ ಕರ್ನಾಟಕದಲ್ಲಿ? ಹಾಗಾದ್ರೆ ಇತ್ತು, ಬಟ್ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದು ಪೊಲೀಸ್ ಇಲಾಖೆಯಿಂದಲೋ ಅಥವಾ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಮುಖಂಡರು ಎಚ್ಚರಿಕೆ ವಹಿಸ್ತಾ ಇಲ್ಲವೋ ಗೊತ್ತಾಗ್ತಾ ಇಲ್ಲ. ಬಟ್ ಈ ರೀತಿಯ ಘಟನೆ, ಈ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಪದೇ ಪದೇ ಆಗ್ತಾ ಇದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಎಲ್ಲೋ ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ ಮತ್ತೆಲ್ಲೋ ರಿಫ್ಲೆಕ್ಟ್ ಹೊಡೆಯುತ್ತೆ, ಮತ್ತೆಲ್ಲೋ ಅಸಮಾಧಾನಕ್ಕೆ ಕಾರಣವಾಗುತ್ತೆ, ಮತ್ತೆಲ್ಲೋ ಅಶಾಂತಿಗೆ ಕಾರಣವಾಗುತ್ತೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು, ಯಾಕೆ ಕಲ್ಲು ತೂರಾಟ ಆಯ್ತು ಅಂತ ನೋಡೋದಾದ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತ್ಯೋತ್ಸವ ಇತ್ತು. ಮೆರವಣಿಗೆ ನಡೀತಾ ಇತ್ತು. ಇನ್ನೇನು ಆಲ್ಮೋಸ್ಟ್ ಮೆರವಣಿಗೆ ಅಂತಿಮ ಹಂತಕ್ಕೆ ಬಂದಿತ್ತು. ಆ ಮಸೀದಿಯನ್ನ ಕ್ರಾಸ್ ಮಾಡಿದ್ರೆ ಮೆರವಣಿಗೆ ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ಆ ಮಸೀದಿ ಬಳಿ ಡಿಜೆ ಸೌಂಡ್ಸು ಜೊತೆಗೆ ಜೈಕಾರಗಳು ಹೆಚ್ಚಾಗ್ತಾ ಹೋಯಿತು. ಅದೇ ಸಂದರ್ಭದಲ್ಲಿ ಮಸೀದಿಯಲ್ಲಿ ಇದ್ದಂತಹ ಒಂದಿಷ್ಟು ಕಿಡಿಗೇಡಿಗಳು, ಇಡೀ ಸಮುದಾಯವನ್ನ ನಾನು ದೂಷಣೆ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂತ ಹೇಳಿದ್ರೆ ಬಾಗಲಕೋಟೆಯು ಕೂಡ ಕೋಮು ಸೌಹಾರ್ದತೆಗೆ ಹೆಸರಾಗಿರುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಇಂತಹ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಒಂದಿಷ್ಟು ಕೋಮು ಕ್ರಿಮಿಗಳೇ ಈ ರೀತಿಯ ಘಟನೆಗಳನ್ನ ಎಸಗಿರಬೇಕು. ಆ ಕೋಮು ಕ್ರಿಮಿಗಳೇನ್ ಮಾಡಿದ್ರು ಅಂತ ಹೇಳಿದ್ರೆ ಮಸೀದಿಯಲ್ಲಿ ಇದ್ರು, ಮೆರವಣಿಗೆ ಬಂತು, ಏಕಾಏಕಿಯಾಗಿ ಚಪ್ಪಲಿಯನ್ನ ಎಸೆದ್ರು, ಕಲ್ಲು ತೂರಾಟ ಕೂಡ ಆಯ್ತು. ಒಂದು ಕಲ್ಲು SP ಮೇಲೆ ಬೀಳುತ್ತೆ, ರಕ್ತ ಚೆಲ್ಲುತ್ತೆ, ಆದ್ರೂ ಕೂಡ ಅವರು ಕೆಲಸದಲ್ಲಿ ನಿರತರಾಗಿದ್ದಾರೆ. ಸದ್ಯ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಕಲ್ಲು ಎಸೆತ ಶುರುವಾಗ್ತಿದ್ದಂತೆ ಅಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಎಲ್ಲವೂ ಕೂಡ ಒಂದು ರೀತಿಯಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ. ನೈಟ್ ಎಲ್ಲ ಹಿಂದೂಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಿಂದೂಪರ ಹೋರಾಟಗಾರರು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಎಚ್ಚರಿಕೆಯನ್ನ ವಹಿಸ್ತಿಲ್ಲ? ಯಾಕೆ? ಹೋಗ್ಲಿ, ಈಗಲಾದ್ರೂ ಅರೆಸ್ಟ್ ಮಾಡಿದ್ದೀರಾ ಆ ವ್ಯಕ್ತಿಯನ್ನ? ಯಾರಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇದೆ, ಎಲ್ಲಿಂದ ಕಲ್ಲು ಬಂತು, ಎಲ್ಲಿಂದ ಚಪ್ಪಲಿ ಬಂತು ಅಂತ ವಿಡಿಯೋ ಇದೆ. ಆದ್ರೂ ಕೂಡ ಈಗಲೂ ಆ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿ ಪೊಲೀಸರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಸದ್ಯ ನಗರದಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಇಲ್ಲಿ ಜವಾಬ್ದಾರಿಯ ಬಗ್ಗೆ ಮಾತನಾಡೋಣ ಒಂಚೂರು. ಏನ್ ಜವಾಬ್ದಾರಿ ಅಂತ ಹೇಳಿದ್ರೆ, ಈ ಮಸೀದಿಯಿಂದ ಕಲ್ಲು ಬಂತು, ಚಪ್ಪಲಿ ಬಂತು ಅಂತ ಹೇಳಿದ್ರೆ ಆ ಮಸೀದಿಯ ಮೇಲೆ ಅಥವಾ ಆ ಮಸೀದಿಯ ಒಳಗೆ ಈಗಾಗಲೇ ಜನರು ಇದ್ರಲ್ವಾ, ಆ ಜನರಲ್ಲಿ ಒಂದಿಷ್ಟು ಸೀನಿಯರ್ಗಳಂತ ಇರ್ತಾರಲ್ವಾ, ಧರ್ಮಗುರುಗಳು ಕೂಡ ಇರ್ತಾರಲ್ವಾ, ಅವ್ರು ಯಾಕೆ ಆತನನ್ನ ತಡಿಬಾರ್ದಾಗಿತ್ತು? ತಡಿಬಹುದಾಗಿತ್ತಲ್ವಾ? ಜೊತೆಗೆ ತಡೀಲಿಕ್ಕೆ ಆಗ್ಲಿಲ್ಲ, ಹೋಗ್ಲಿ. ಅದಾದ ನಂತರ ಅವನು ಚಪ್ಪಲಿ ಎಸೆದ ನಂತರ ಅಥವಾ ಕಲ್ಲನ್ನ ಎಸೆದ ನಂತರ ಯಾಕೆ ಆ ವ್ಯಕ್ತಿಯನ್ನ ಅವರೇ ಖುದ್ದಾಗಿ ಹಿಡಿದುಕೊಡ್ಲಿಲ್ಲ? ಈ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂಥದ್ದು.
ಮತ್ತೆ ಈ ಮಸೀದಿ ಬಳಿ ಬಂದ ತಕ್ಷಣವೇ ಚಪ್ಪಲಿ ಎಸೆತ, ಕಲ್ಲು ತೂರಾಟ ಆಗ್ತಾ ಇದೆಯಲ್ವಾ? ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಆಗುತ್ತೆ. ಅದೇ ರೀತಿಯಾಗಿ ಈಗ ಛತ್ರಪತಿ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಆಗ್ತಾ ಇದೆ. ಮಸೀದಿ ಮುಂದೆ ಬರಬಾರ್ದು ಅಥವಾ ಸದ್ದು ಮಾಡಬಾರ್ದು ಅಂತ ಸಂವಿಧಾನದಲ್ಲಿ ಇದೆಯಾ? ಈಗ ಯಾರು ಈ ಕಲ್ಲು ತೂರಾಟವನ್ನ ಎಸಗಿದ್ದಾರಲ್ವಾ, ಅಥವಾ ಈ ಕಲ್ಲನ್ನ ತೂರದ್ರಲ್ಲ, ಆ ವ್ಯಕ್ತಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೊಹಮ್ಮದ್ ಪೈಗಂಬರ್ ಪ್ರವಾದಿ ಅವ್ರು ಒಂದು ಸಣ್ಣ ಕತೆ ನಾನು ಹೇಳ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರು ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ಆತನನ್ನ ವಿರೋಧ ಮಾಡುವಂತ ಓರ್ವ ವ್ಯಕ್ತಿ ಆತನ ಮೇಲೆ ಪ್ರತಿದಿನ ಕಸವನ್ನ ಎಸಿತಾ ಇದ್ದ. ಪೈಗಂಬರ್ ನಡ್ಕೊಂಡ್ ಬರ್ತಾ ಇದ್ರು, ಪ್ರತಿದಿನ ಕಸವನ್ನ ಎಸಿತಾ ಇದ್ದ. ಪೈಗಂಬರ್ ನೋಡ್ತಿದ್ದ, ನಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ಆ ಕಸ ಎಸೆಯುವಂತ ವ್ಯಕ್ತಿ ಕಸ ಎಸಿಲಿಲ್ಲ. ಪೈಗಂಬರ್ ಅವ್ರಿಗೆ ಶಾಕ್ ಆಯ್ತು, ಏನಾಗಿರಬಹುದು ಅಂತ. ಮಾರನೇ ದಿನ ಬರ್ತಾರೆ ಪೈಗಂಬರ್ ಅವರು, ಕಸ ಬರಲಿಲ್ಲ, ಏನಾಗಿರ್ಬೋದು ಯೋಚನೆ ಮಾಡಿದ್ರು ಅಷ್ಟೇ. ಮತ್ತೆ ಮೂರನೇ ದಿನ ಬರ್ತಾರೆ, ಕಸ ಬರಲಿಲ್ಲ. ಆಗ ಖುದ್ದಾಗಿ ಪೈಗಂಬರ್ ಅವರು ಆತನ ಮನೆಗೆ ಹೋಗಿ ವಿಚಾರಿಸ್ತಾರೆ, ಯಾಕೆ ಏನಾಯ್ತು ಅಂತ ಹೇಳಿದಾಗ, ಆ ಕಸವನ್ನ ಎಸಿತಾ ಇದ್ನಲ್ವಾ, ಆ ವ್ಯಕ್ತಿಗೆ ಅನಾರೋಗ್ಯ ಆಗಿರುತ್ತೆ. ಆಗ ಆ ವ್ಯಕ್ತಿ ಬೇಗ ಗುಣಮುಖನಾಗಲಿ ಅಂತ ಹೇಳಿ ಪೈಗಂಬರ್ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ಈ ಕಥೆಯ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಪೈಗಂಬರ್ ಶಾಂತಿಯ ಸಂಕೇತ, ಶಾಂತಿಯನ್ನ ಪ್ರತಿಪಾದಿಸಿದ್ರು, ಪ್ರೀತಿಯನ್ನ ತೋರಿಸಿದ್ರು. ಬಟ್ ನೀವು ಆ ಪೈಗಂಬರವನ್ನ ಆರಾಧಿಸುವಂತಹ ವ್ಯಕ್ತಿಗಳಾಕಿ ನೀವು ಯಾಕೆ ಹಿಂಸೆಯನ್ನ ಅಥವಾ ಹಿಂಸೆಯನ್ನ ಮಾಡ್ತಾ ಇದ್ದೀರಾ, ಪ್ರಚೋದನೆ ಕೊಡ್ತಾ ಇದ್ದೀರಾ? ಈ ಪ್ರಶ್ನೆಯನ್ನ ನಿಮ್ಗೆ ನೀವೇ ಕೇಳ್ಕೊಳ್ಳಿ. ಮತ್ತೊಂದು ಕಡೆ ಈ ಎರಡೂ ಕಡೆ ಕೂಡ ಪ್ರಚೋದನೆ ನಡೆಯುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಗಣೇಶ ಚತುರ್ಥಿ ಆಗಿರ್ಬೋದು, ಅದೇ ಸಂದರ್ಭದಲ್ಲಿ ಈ ರೀತಿಯ ಮೆರವಣಿಗೆಗಳಾಗಿರ್ಬೋದು, ಮಸೀದಿ ಬಳಿ ಬಂದ ತಕ್ಷಣವೇ ಹಿಂದೂಗಳಲ್ಲೂ ಕೂಡ ಒಂದು ರೀತಿಯಾಗಿ ಉದ್ರೇಕತೆ ಬರುವಂಥದ್ದು ಅಥವಾ ಪ್ರಚೋದನೆ ಕೊಡುವಂಥದ್ದು ಹಿಂದೂಗಳಿಂದಲೂ ಕೂಡ ಆಗ್ತಾ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ಆ ರೀತಿಯ ಕೂಡ ಘಟನೆಗಳು ನಡೀತಾ ಇದೆ. ಇದನ್ನು ಕೂಡ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಕೋಮು ಸಂಘರ್ಷ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಸೋಂಕಿದ್ದಂಗೆ, ರೋಗ ಇದ್ದಂಗೆ. ಎಲ್ಲೋ ಒಂದು ಮೂಲೆಯಲ್ಲಿ ಏನಾದ್ರೂ ಆಗ್ಬಿಟ್ರೆ ಇಡೀ ರಾಜ್ಯವನ್ನ ಹಬ್ಕೊಂಡ್ಬಿಡುತ್ತೆ. ಇಡೀ ರಾಜ್ಯವನ್ನ ಏನಾದ್ರೂ ಈ ಕೋಮು ಸಂಘರ್ಷ ಹಬ್ಕೊಂಡಿದ್ದಾದ್ರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರುವಂತ ಪರಿಸ್ಥಿತಿ ಇರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನಿನ್ನೆ ಬಾಗಲಕೋಟೆಯಲ್ಲಿ ನಡೀತಲ್ವ ಘಟನೆ, ಆ ಘಟನೆ ಆದ ನಂತರ ಪ್ರತಿಭಟನೆ ಆಯ್ತಲ್ವಾ, ಪ್ರತಿಭಟನೆಯ ಸಂದರ್ಭದಲ್ಲಿ ಬೆಂಕಿ ಹಚ್ಚಿದ್ದಾರೆ. ಯಾರ ಮನೆಗಳಿಗೆ, ಯಾರ ಅಂಗಡಿಗಳಿಗೆ ಅಂದ್ರೆ ಮುಸಲ್ಮಾನ್ ವ್ಯಕ್ತಿಗಳು ನಡೆಸ್ತಾ ಇರುವಂತ ಅಂಗಡಿಗಳು, ಅಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರಲ್ವಾ, ಆ ವ್ಯಕ್ತಿಗಳ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇಲ್ಲಿ ಯಾರು ಲಾಸ್ ಆಗಿದ್ದು? ಬಂದಿದ್ದು ಒಬ್ಬ ಮುಸಲ್ಮಾನ್ ವ್ಯಕ್ತಿ, ಮತಾಂಧ, ಕಲ್ಲನ್ನ ಎಸ್ದ, ಚಪ್ಪಲಿಯನ್ನ ಎಸ್ದ, ಪ್ರತಿಭಟನೆ ಆಯಿತು. ಅದೇ ಮುಸಲ್ಮಾನ್, ಅದೇ ಸಮುದಾಯದ ವ್ಯಕ್ತಿ ಅಂಗಡಿಯನ್ನ ನಡೆಸ್ತಾ ಇದ್ದ, ಬಡಪಾಯಿ, ಅವನ ಅಂಗಡಿಗೆ ಬೆಂಕಿ ಬಿದ್ದಿದೆ, ಅವನ್ ಬೀದಿಗೆ ಬಂದಿದ್ದಾನೆ, ಲಾಸ್ ಆಗಿದ್ದಾರಿಗೆ. ಇದನ್ನ ಅಟ್ಲೀಸ್ಟ್ ಈಗಲಾದ್ರೂ ಅರ್ಥ ಮಾಡ್ಕೋಬೇಕಾಗಿದೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.